Hi everyone, welcome to our CAD NEST YouTube channel. CAD NEST Computer ತರಬೇತಿ ಕೇಂದ್ರಕ್ಕೆ ಎಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ಸೆಷನಲ್ಲಿ ಸೋತ ನಂತರ ಗೆಲ್ಲುವುದು ಹೇಗೆ, ಹೌ ಟು ಡೂ ಬೌನ್ಸ್ ಬ್ಯಾಕ್ ಇನ್ ಲೈಫ್. ನಾವೀಗ ಲೈಫಲ್ಲಿ ಸೋತಿದ್ದೀವಿ ಅಂದ್ಕೊಳ್ಳೋಣ, ಸೋತ ಮೇಲೆ ಯಾವ ರೀತಿ ನಾವು ಗೆಲುವನ್ನು ಕಾಣಬೇಕು. ಸೋಲನ್ನು ಶಾಂತ ಚಿತ್ತದಿಂದ ಒಪ್ಪಿಕೊಳ್ಳಿ. ಅಂದರೆ ನಾವು ಏನಾದರೂ ಒಂದನ್ನು ಸಾಧಿಸಲು ಹೊರಟಾಗ ಸೋಲು ಎದುರಾಗ ಸಹಜ ಆಗಿರುತ್ತೆ. ಸೋತಾಗ ನಾವು ಸಂಯಮದಿಂದ ಸೋಲನ್ನು ಸ್ವೀಕರಿಸಿ ಶಾಂತವಾಗಿರಿ. ಅಳು ಬಂದರೆ ಹತ್ತಬೇಡಿ, ನಿಮ್ಮ ಮನಸ್ಸನ್ನು ಶಾಂತವಾಗಿಸ್ಕೊಳ್ಳಿ. ನಿಮ್ಮ ಸೋಲಿಗೆ ಯಾರನ್ನೂ ದ್ವೇಷಿಸಬೇಡಿ. ನಿಮ್ಮ ಸೋಲಿನ ಸಂಪೂರ್ಣ ಹೊಣೆಯನ್ನು ನೀವೇ ಹೊತ್ಕೊಳ್ಳಿ. ನಿಮ್ಮ ಲಕ್ಕನ್ನು ಬ್ಲೇಮ್ ಮಾಡಬೇಡಿ. ಜಸ್ಟ್ ಸೋಲನ್ನು ಒಪ್ಕೊಳ್ಳಿ. ಮುಂದಿನ ಗೆಲುವಿಗೆ ಸ್ಟಾರ್ಟ್ ಮಾಡಿ. ಅಂದರೆ ಈಗ ನಾನು ಏನಪ್ಪ ನನಗೆ ಲಕ್ ಇಲ್ವಪ್ಪ, ನನ್ನ ಇದರಿಂದ ಇದಾಯ್ತಾ. ಸೊ ಯಾವುದೇ ಒಂದು ಆಗಬೇಕು ಅಂದರೂ ಅದು ಎಲ್ಲ ಒಳ್ಳೆಯದಕ್ಕೆ ಅಂತ ಹೇಳ್ತಾರೆ, ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳ್ತಾರೆ. ಬಟ್ ಅದು ನಿಮ್ಮಿಂದ ಏನೋ ಅದು ಮುಂದೆ ದೊಡ್ಡದಾಗೋದಕ್ಕೆ ಈ ಚಿಕ್ಕ ಇದು ಸೋತೋಗಿದ್ದೀರಾ ಅಂತ ತಿಳ್ಕೊಬೇಕು. ಹಾಗಾಗಿ ನಾವು ಸೋಲನ್ನು ಶಾಂತ ಚಿತ್ತದಿಂದ ಒಪ್ಕೊಳ್ಬೇಕು. ಓಕೆ, ನೆಕ್ಸ್ಟ್ ಸೋಲಿನಿಂದ ಪಾಠ ಕಲಿಬೇಕು. ನಾವು ಸೋತಾಗ ನಾವು ಸೋತಿದ್ದೀವಲ್ಲ, ಅಯ್ಯೋ ನನ್ನ ಲೈಫ್ ಹೀಗಾಯ್ತಲ್ಲ, ಅಯ್ಯೋ ನಾವು ಈ ಥರ ಆಯ್ತಲ್ಲ ಅಂತ ನಾವು ಅನ್ನೋದು ಬೇಡ. ನೀವು ಸೋಲನ್ನು ಸಂಯಮದಿಂದ ಒಪ್ಕೊಂಡ ನಂತರ ನೀವು ಯಾಕೆ ಸೋತಿದ್ರಿ, ನಾನು ಅದರಿಂದ ಏನಕ್ಕೆ ಸೋತೆ ಅಂತ ಸರಿಯಾಗಿ ಅನಲೈಸ್ ಮಾಡ್ಕೊಳ್ಳಿ. ನಿಮ್ಮ ಸೋಲಿಗೆ ಕಾರಣ ಏನು ಎಂಬುದನ್ನು ತಿಳಿದುಕೊಳ್ಳಿ, ಅವುಗಳನ್ನು ಸರಿಪಡಿಸಿ. ನಿಮ್ಮ ತಪ್ಪುಗಳು, ನಾವೇನೇನು ತಪ್ಪು ಮಾಡಿದ್ದೀವಿ ಅದನ್ನು ನಾವು ಸರಿಪಡಿಸ್ಕೊಳ್ಳೋಣ. ಹಾಗೆ ಅದರಿಂದ ಪಾಠ ಕಲ್ತ್ಕೊಳ್ಳೋಣ. ನಿಮ್ಮ ತಪ್ಪುಗಳು ನಿಮಗೆ ಗುರು. ನಾನೇನು ತಪ್ಪು ಮಾಡಿದ್ದೀನಿ ಅದೇ ನಮಗೆ ಗುರು ಆಗಿರುತ್ತೆ. ಇವುಗಳಿಂದ ಪಾಠ ಕಲಿಬೇಕು. ನಿಮ್ಮ ವೀಕ್ನೆಸ್ಗಳನ್ನು ನಿಮ್ಮ ಸ್ಟ್ರೆಂತಾಗಿ ಕನ್ವರ್ಟ್ ಮಾಡ್ಕೊಳ್ಳಿ. ವೀಕ್ನೆಸ್ಸನ್ನು ಸ್ಟ್ರೆಂತಾಗಿ ಕನ್ವರ್ಟ್ ಮಾಡಿಕೊಂಡ್ರೆ ನಾವು ಸೋಲಿಂದ ಪಾಠ ಕಲಿಬೋದು. ಅಯ್ಯೋ ಸೋತೋಗ್ಬಿಟ್ಟೆ, ನನ್ನ ಮುಂದೆ ಫ್ಯೂಚರಲ್ಲಿ ಏನು ಮಾಡೋಕ್ಕಾಗಲ್ಲ ಅನ್ನೋದನ್ನು ಬಿಟ್ಬಿಟ್ಟು ನಾವು ಅದನ್ನು ಒಂದು ಸ್ಟೆಪ್ ಆಗಿ ತೊಗೊಂಡು, ಫಸ್ಟ್ ಸ್ಟೆಪ್ ಸೋಲೆ ಗೆಲುವಿನ ಸೋಪಾನ ಅಂತ ಹೇಳ್ತಾರೆ, ಅದನ್ನು ಸ್ಟೆಪ್ ಆಗಿ ತೊಗೊಂಡು ನಾವು ಅದರಿಂದ ಪಾಠ ಕಲಿತು ಇನ್ನೂ ನಾವು ದೊಡ್ಡದಾಗಿ ಅಚೀವನ್ನು ಮಾಡ್ಬೋದು. ನೆಕ್ಸ್ಟ್, ಥಿಂಕ್ ಪಾಸಿಟಿವ್ ಮೈಂಡ್ಸೆಟ್ನೊಂದಿಗೆ ಮತ್ತೆ ಕೆಲಸ ಪ್ರಾರಂಭಿಸಿ. ಸೊ ನಾನೇನು ಸೋತೆ ಅಂತ ಹೇಳಿಬಿಟ್ಟು ಥಿಂಕ್ ಮಾಡೋದ್ರ ಬದಲು ಸೊ ಅದರಿಂದ ಏನು ತಪ್ಪಾಗಿದೆ ಅದನ್ನು ನಾವು ತಿದ್ಕೊಂಡು ಮುಂದೆ ಹೋಗ್ಬೋದು. ಭಾಳಷ್ಟು ಜನ ಸೋತ ಮೇಲೆ ಏನು ಮಾಡ್ತಾರೆ, ಮೈದಾನ ಬಿಟ್ಟು ಓಡಿ ಹೋಗ್ತಾರೆ. ನೀವು ಆ ರೀತಿ ಏಡಿತನ ಮಾಡಬೇಡಿ. ಸೋತಾಗ ನಿಮ್ಮ ಗೆಲುವಿನಿಂದ ಡೈವರ್ಟ್ ಆಗಬೇಡಿ. ನಿಮ್ಮ ಗೋಲ್ಗಳಿಗೆ ಸ್ಟಿಕ್ಟ್ ಆಗಿ ಪ್ರತಿ ಕೆಟ್ಟ ಪರಿಸ್ಥಿತಿಗೆ ನಿಮ್ಮ ಗೋಲ್ಗಳು ಏನು, ನಮ್ಮ ಗುರಿ ಏನು, ಅದಕ್ಕೆ ಸ್ಟಿಕ್ ಆನ್ ಆಗಿ. ಪ್ರತಿ ಕೆಟ್ಟ ಪರಿಸ್ಥಿತಿಗೆ ಎರಡು ಸೈಡ್ಗಳಿರುತ್ತೆ, ಒಂದು ಗುಡ್ ಸೈಡ್, ಇನ್ನೊಂದು ಬ್ಯಾಡ್ ಸೈಡನ್ನು ಇಗ್ನೋರ್ ಮಾಡಿ, ಗುಡ್ ಸೈಡ್ ಮೇಲೆ ಸರಿಯಾಗಿ ಫೋಕಸ್ ಮಾಡಿ. ಸದ್ಯಕ್ಕೆ ನಿಮ್ಮ ಬಳಿ ಇರುವುದೆಲ್ಲವನ್ನು ಸರಿಯಾಗಿ ಯೂಸ್ ಮಾಡ್ಕೊಳ್ಳಿ. ಎಫೆಕ್ಟಿವ್ ಆಗಿ ನಿಮ್ಮ ಶಕ್ತಿ ಮೀರಿ ಕೆಲಸ ಮಾಡಿ. ಹೊಸ ಓಪನ್ನೊಂದಿಗೆ ಮತ್ತೆ ಕೆಲಸ ಸ್ಟಾರ್ಟ್ ಮಾಡಿ ಸಕ್ಸಸ್ಫುಲ್ಲಾಗಿ. ಅಂದರೆ ಈಗ ನಾನು ಸೋತೋಗ್ಬಿಟ್ಟ ಲೈಫಲ್ಲಿ, ನಾನು ಮತ್ತೆ ಮುಂದೆ ಫ್ಯೂಚರಲ್ಲಿ ಏನು ಮಾಡೋಕ್ಕಾಗಲ್ಲ ಅನ್ನೋದನ್ನು ಬಿಟ್ಬಿಟ್ಟು ಸೊ ನಾನು ಯಾವುದರಿಂದ ಸೋತೆ ಅನ್ನೋದನ್ನು ಚೂಸ್ ಮಾಡಿಕೊಂಡು, ಯಾವುದರಿಂದ ಸೋತೆ ಅನ್ನೋದನ್ನು ತಿಳ್ಕೊಂಡು ಅದಾದಮೇಲೆ ನೀವೇನು ಮಾಡಬೇಕು, ಸೊ ನಾನು ಅದನ್ನು ಯಾವ ರೀತಿ ಗೆಲ್ಬೋದು ಅನ್ನೋದನ್ನು ಥಿಂಕ್ ಮಾಡಿ. ಓಕೆ, ಈ ಸೆಷನ್ ನಿಮಗೆ ಇಷ್ಟ ಆಗಿದೆ ಅನಿಸುತ್ತೆ. ಧನ್ಯವಾದಗಳು, ಥ್ಯಾಂಕ್ ಯು. ಇದೇ ರೀತಿ ನಮ್ಮ ಯಾರ್ಯಾರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ಇನ್ನು ಮುಂದೆ ಈ ರೀತಿ ಇನ್ನು ಫ್ಯೂಚರಲ್ಲಿ ಬರುವಂತಹ ಅನೇಕ ಇನ್ಫಾರ್ಮೇಷನ್ ವೀಡಿಯೋಗಳಿಗೋಸ್ಕರ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹೀಗೆ ವಿಡಿಯೋನ ನೋಡ್ತಾ ಇರಿ. ಇಷ್ಟ ಆದರೆ ಲೈಕ್ ಮಾಡಿ.